ಸರಿ ಸರಿ ಇದು 60 ಬೆಳೆ ಸರ್ ಬರೀ ಸರ್ ಆ್ಯಕ್ಚುಲಿ ಇಷ್ಟು ಸಣ್ಣ ಮಟ್ಟ ಇರಬೇಕಾಗಿತ್ತು ಮಳೆ ಆಗಿತ್ತು ಅದೇ ಟೈಮಲ್ಲಿ ಒಟ್ಟಿಗೆ ಮಳೆ ಇದ್ದಾಗ ಸರ್ ಹಸಿ ಇದ್ದಾಗ ನೀವು ಹುಟ್ಟಾಗ ಸರ್ ಆಮೇಲೆ ಮಳೆ ಆದ ನಂತರ ಮತ್ತೊಂದು ಬೆಳೆದೇ ಇಲ್ಲ ನಂತರ ಹುಟ್ಟಿತ್ತು ಸರ್ ಅದೇ ಬೀಜ ಮಳೆ ಆದ ನಂತರ ಹುಡ್ತಾರೆ ಎಲ್ಲೆಲ್ಲಿ ಹಸಿ ಐತಿ ಅಲ್ಲಿ ಸೆಂಟರ್ ಸರ್ ಅಲ್ಲ ಡಿಫಿಷಿಯನ್ಸಿ ಆಫ್ ವಾಟರ್ ತೇವಾಂಶ ಬಾ ಬಾ ಇಸ್ಮಳ ಏನು ಬಾ ಹೊರಗಿದ್ದ ನೀನು ಮಿತಿ ಆಗೈತ್ರಿ ಮಳೆ ಇದೇ ಹೊಲ್ದಂದ್ರಿ ಅದೇ ಇದೆ ಇದಕ್ಕೆ ನೀರಿನ ಕೊರತೆ ನೀರಿನ ಕೊರತೆ ಹೆಚ್ಚು ಕಮ್ಮಿ ನಾಟಿಗೆ ಅಂತ ಹಿಂಗೈತೆ ಹೊಲ ಏನು ರೈತರು ಚಲೋ ಮಳೆ ಆದ್ರೂ ಸರ್ ಇಲ್ಡ್ ಕಟ್ಟಬೇಕಾಗುತ್ತೆ 10% ವೆಜಿಟೇಟಿವ್ ಗ್ರೋತ್ ಅಲ್ಲಿ ಚೆನ್ನಾಗಿ ಬೆಳೆದಿದ್ರೆ ಮಾತ್ರ ಸರ್ ಇಳುವರಿ ಚೆನ್ನಾಗಿ ಬರ್ತದೆ ಸರ್ ಈಗ ಕ್ರಿಟಿಕಲ್ ಸ್ಟೇಜಸ್ ಅಲ್ಲಿ ಮಾಯಿಶ್ಚರ್ ಡೆಫಿಷಿಯಂಟ್ ಆಗೋದ್ರಿಂದ ಇಳುವರಿಯಲ್ಲಿ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಮೋರ್ ದೆನ್ 50-60% ಕಡಿಮೆ ಆಗುತ್ತೆ 10 ಕ್ವಿಂಟಲ್ ಬರುವಂತದ್ದು 5ರಿಂದ 6 ಈ ಮಳೆ ಆದ್ರೂ ಸರ್ ಮಳೆ ಆಗ್ಲಿಕ್ಕೆ ಅದು ಇಲ್ಲ ಅದೇ ಇಲ್ರಿ ಅದು ಬರಲ್ಲ ಆಮೇಲೆ ಸರ್ ಎಣ್ಣೆ ಹೊಡೆಯಕ್ಕೆ ತೊಂದರೆ ಆಗುತ್ತೆ ಇಳುವರಿ ಕಡಿಮೆ ಬರ್ತದೆ ಇನ್ನೊಂದು ಏನಂದ್ರೆ ಸರ್ ಎಣ್ಣೆ ಹೊಡೆಯಕ್ಕೆ ತೊಂದರೆ ರೈತರಿಗೆ ಈಗ ಅದು ಫಸ್ಟ್ ಎಣ್ಣೆ ಬರುತ್ತೆ ನೀವು ಇನ್ನೂ ಬಂದಿರಲ್ರಿ ಅದನ್ನ ಹೊಡೆಯಕಂದ್ರ ಹೂ ಬಿಟ್ಟಿರ್ತದೆ ಅದನ್ನ ಹೊಡೆದ ನಂತರ ಇದನ್ನ ಹೊಡಿಬೇಕನ್ನೋದ್ರಾಗ ಅದು ಕಾಯಿ ಇಟ್ಟಿರ್ತೀರಿ ಅದು ಗಾಡಿ ಓಡಿಸಿದ್ರೆ ಒಂದು 10 ಕ್ವಿಂಟಲ್ ಸರಿ 5 ಕ್ವಿಂಟಲ್ ಬರಲ್ರಿ ಒಟ್ಟು ಇಡೀ 6 ಎಕರೆ ಹೊಲ 14,236 ಇಳಿಕಲ್ದಾಗ ಇನ್ಸ್ಟಾಲ್ಮೆಂಟ್ ಆಗೈತೆ ಸರ್ 7,698 ಮುಂಬಂದಾಗೈತೆ ಸರ್ ಬೇರೆ ಬೇರೆ ಬೆಳೆ ನೋಡಿದಾಗ ತೊಗರಿ 6,691 ಸರ್ ಸನ್ಫ್ಲವರು 3,942 ಸರ್ ಗ್ರೀನ್ ಗ್ರಾಮ 611 ಆನಿಯನ್ನು 608 ಸರ್ ಬಾಜರ 65 ಮೇಜು ಅಂದರೆ ಗೊಂಜಾಳ 447 ಚೆನ್ನಾಗಿ ಎನ್ರೋಲ್ಮೆಂಟ್ ಆಗಿದೆ ಇನ್ಸೂರೆನ್ಸ್ ಇಲ್ಕಲ್ ಸರ್ ಇನ್ಸೂರೆನ್ಸ್ ನೋಡ್ರಿ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಯಾವುದು ತಾರತಮ್ಯ ಆಗಬಾರ್ದು ಕರೆಕ್ಟ್ ವರದಿ ಏನಿದೆ ನೀವು ಗಿವ್ ಇಟ್ ಕ್ಲಿಯರ್ ರಿಪೋರ್ಟ್ ಯಾರೋ ನೆಗ್ಲೆಕ್ಟ್ ಮಾಡೋದು ಅಲ್ಲಿ ಯಾರೋ ಲೋಕಲ್ ಒತ್ತಡಕ್ಕೆ ಹಂಗೆ ಹೋಗೋದು ಅದು ಆಗಬಾರ್ದು ಈ ಸರ ಯಾವುದೇ ರೈತರು ಸಣ್ಣ ರೈತರಿರಲಿ ದೊಡ್ಡ ರೈತರಿರಲಿ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸೋ ಕೆಲಸ ನಮ್ಮ ಮೂಲ ಉದ್ದೇಶ ಈ ಸರ OTP ಬೇಸ್ಡ್ ಆಗಿರೋದ್ರಿಂದ ಸರ್ ಆ ಥರ ಮಿಸ್ಅಪರ್ಮಿಷನ್ ಆಗಲಿಕ್ಕೆ ಚಾನ್ಸಸ್ ಕಡಿಮೆ ಆಗ್ಯಾವ ಸರ್ ಅಲ್ಲ ಕೆಲವು ವರ್ಷಗಳಿಗೆ ತಿಳುವಳಿಕೆ ಇರಲ್ಲ ಪಾಪ ನೀವೆಲ್ಲದು ಆನ್ಲೈನ್ ಮಾಡ್ತೀರಿ ಅವ್ರು ತಿಳುವಳಿಕೆ ಹೇಳ್ಬೇಕಲ್ಲ ನೀವು ಪಾಪ ಈಗ ಅವ್ರು ಏನು ಮಾಡ್ತಾರೆ ರೈತರು ಏನು ಗೊತ್ತವ್ರಿಗೆ ನೀವು ಬಂದು ಭೇಟಿ ಕೊಡ್ತೀರಿ ಅಷ್ಟೇ ಅವರ ಒಂದು ಆಶಾಬೋಧ ಕೂತಾರ ಏನೋ ಮಾಡ್ತಾರ ಸರ್ಕಾರ ಅಂತ ನಮಗೆ ಈಗ ಅದಕ್ಕೆ ನಮ್ಮ ಮುಖ್ಯಮಂತ್ರಿಗಳ ಉದ್ದೇಶ ಏನು ಈ ರೀತಿ ಅನ್ಯಾಯ ಆಗಬಾರ್ದು ಯಾವುದೇ ರೈತರು ಕೂಡ ಅನ್ಯಾಯ ಆಗಬಾರ್ದು ನಮಗೀಗ ವಿಶೇಷ ತಂಡ ಮಾಡಿ ನಮ್ಮನ್ನು ವೀಕ್ಷಣೆ ಮಾಡೋಕ್ಕೆ ಸರ್ ಅದು ಯಾವುದೂ ಆಗ್ಕೊಡೋದು ಅಷ್ಟೇ ಅದನ್ನು ಗಮನಿಸಿ ಸರಿ ಯಜಮಾನ ಅದನ್ನ ಗಮನಕ್ಕೆ ಕೊಡ್ತೀನಿ ನಾನೀಗ ಇದನ್ನ ಮಾತಾಡಿ ಸಂಬಂಧಪಟ್ಟ ಇಲಾಖೆ ಮಾತಾಡಿ ಈಗೂ ನಾನು ಬೆಳಗ್ಗೆ ಮಾಧ್ಯಮದಲ್ಲಿ ನೋಡಿದ್ದೆ ನನಗೂ ಗೊತ್ತಾಗಿತ್ತು ನನಗೂ ಗೊತ್ತಿರಲಿಲ್ಲ ಅವ್ರದೇ ಧ್ವನಿ ಅಂತ ಸ್ಪಷ್ಟವಾಗಿ ಅನಿಸುತ್ತೆ ನನಗೂ ಕೂಡ ಯಾಕಂದ್ರೆ ಅವ್ರ ಬಗ್ಗೆ ಅಂತೂ ಇಡೀ ಜಿಲ್ಲಾಕ್ಕೆ ಗೊತ್ತೈತಿ ಈ ರೀತಿ ಹತಾಶೆ ಆಗಿ ಯಾರ ಬಗ್ಗೆ ಆದರೂ ತೆಗಳೋದು ಒಂದು ಪಕ್ಷದಲ್ಲಿ ಇದ್ಕೊಂಡು ಒಂದು ಪಕ್ಷದ ಅಧಿಕಾರದಲ್ಲಿ ಇದ್ಕೊಂಡು ಈ ರೀತಿ ಮಾತಾಡೋದು ಸರಿಯಲ್ಲ ಇದನ್ನು ನಮ್ಮ ವರಿಷ್ಠರು ನೋಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ನೋಡ್ತಾರೆ ನಮ್ಮ KPC ಅಧ್ಯಕ್ಷರು ನೋಡ್ತಾರೆ ಅದಕ್ಕೆ ಏನು ಸೂಕ್ತ ಕ್ರಮ ಆಗಬೇಕು ಮಾಡ್ತಾರೆ ಯಾಕಂದ್ರೆ ಈ ಹಿಂದೆ ಕೂಡ 2008ರಾಗ ಅವ್ರ ಪುಸ್ತಕದಲ್ಲೇ ಬಿಡುಗಡೆ ಮಾಡಿದಾಗ ಹೇಳ್ಯಾರಲ್ಲ ಪುಸ್ತಕದಲ್ಲಿ ಹೇಳ್ಯಾರ ವಿಜಯಾನಂದಿಗೆ ಸೋಲಕ್ಕೆ ಕಾರಣ ನಾನೇ ಅಂತೇಳಿ ಅವ್ರ ಪುಸ್ತಕದಲ್ಲೇ ಬರ್ದಾರ ಅವ್ರಿಗೇನಿದು ಹೊಸದಲ್ಲ
ಅಸಮಾಧಾನ ಅಸೂಯೆ ಮನೋಭಾವನೆ ಎಷ್ಟಿರ್ಬೇಕು ಅಷ್ಟೇ ಇರ್ಬೇಕು. ಇನ್ನೊಬ್ರಿಗೆ ಅವ್ರಿಗೆ ಕೊಟ್ಟಾಗ ನಾವೇನಾದರೂ ಅಸಮಾಧಾನಗೊಂಡಿವೆ? ಈ ತಿಮ್ಮಾಪುರ ಅವ್ರಿಗೆ 4ನೇ ಬಾರಿ ಸಚಿವರು ಮಾಡ್ಯಾರ. ಅವ್ರು ಸೋತಾಗ ಕೂಡ MLC ಮಾಡಿದ್ರು ನಮ್ಮ ಮುಖ್ಯಮಂತ್ರಿ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್. MLC ಮಾಡಿ ಅವರಿಗೆ ಮಂತ್ರಿ ಮಾಡಿದ್ರು. ಅವ್ರು ಕೊಟ್ಟಿದ್ದಾರೆ ಸಾಕಷ್ಟು ಅವಕಾಶ ಕೊಟ್ಟದ್ದಕ್ಕೆ ಕೃತಜ್ಞವಾಗಿರುವಂಥದ್ದು ಕಲಿಬೇಕು ನಾವು. ಅದನ್ನು ಮನುಷ್ಯತ್ವ ಇಟ್ಕೊಂಡು ಮನುಷ್ಯರಾಗಿ ನಾವು ನಡೆಯುವಂಥದ್ದನ್ನು ಫಸ್ಟ್ ಕಲಿಬೇಕಾಗತ್ತೆ. ಆ ಅರಿವು, ಆ ಬದ್ಧತೆಯನ್ನು ಕಳ್ಕೊಂಡಂಥವ್ರಿಗೆ ಇದೇನು ಹೊಸದಲ್ಲ ಅವರಿಗೆ. ಯಾಕಂದ್ರೆ ಈ ಹಿಂದೆ ಅವರು ರಾಜ್ಯಸಭಾ ಚುನಾವಣೆಯಲ್ಲಿ ವಿರುದ್ಧ ಓಟ್ ಹಾಕಿದ್ದು ಸಾಕ್ಷಿ ಇದೆ. ನನ್ನ ಚುನಾವಣೆಯಲ್ಲಿ ಸ್ವತಃ ತಮ್ಮ ಬುಕ್ಕಲ್ಲೇ ಬರ್ಕೊಂಡ್ರ 2008ರಲ್ಲಿ ವಿಜಯಾನಂದಗೆ ನಾನು ಸೋಲ್ಸಕ್ಕೆ ನಾನೇ ಕಾರಣ ಅಂತೇಳಿ. ಮತ್ತು ಈಗ ಸಹಜವಾಗಿ ಮಾತಾಡ್ತಾರೆ. ಅವ್ರಿಗೆ ಅದು ರೂಢಿ ಆಗಿಬಿಟ್ಟಿದೆ. ಅಲ್ಲ, ಸ್ವತಃ ನಮ್ಮ ವೇಣುಗೋಪಾಲ್ AICC ಆರ್ಗನೈಸಿಂಗ್ ಕಾರ್ಯದರ್ಶಿ ಮುಖ್ಯಸ್ಥ, ನಮ್ಮ AICC ಪಕ್ಷದ ಮುಖ್ಯಸ್ಥನ ಮೇಲೆ ಆರೋಪ ಮಾಡ್ಯಾರ. 80% ದುಡ್ಡು ತಗೊಂಡು ಇವತ್ತು ಸಚಿವ ಸಂಪುಟ ಮಾಡ್ಯಾರ ಅಂತ ಬರ್ದಾರ. ಇವೆಲ್ಲ ಏನ್ರಿ? ಒಂದು ಪಕ್ಷದ ಶಿಸ್ತಿನಲ್ಲಿ ಇರುವಂತ ಒಬ್ಬ ಶಾಸಕರಾಗಿ ಹಿರಿಯರಾದಂಥವ್ರು ಮಾತಾಡುವಂಥ ಜಿಲ್ಲಾ ಅಧ್ಯಕ್ಷರಾಗಿ 8 ವರ್ಷ ಆಯ್ತು ಜಿಲ್ಲಾಧ್ಯಕ್ಷರಾಗಿ ಜವಾಬ್ದಾರಿ ಇದಕ್ಕೆ ಖಂಡಿತವಾಗಿ ನಾನು ಸುಮ್ಕೊಂಡ್ರಲ್ಲ. ಸತ್ಯಾಸತ್ಯತೆಯನ್ನು ನಾನು ವರಿಷ್ಠ ಹತ್ರ ಮಾತಾಡ್ತೀನಿ. ಯಾರ ಮೇಲೆ ಏನು ತಪ್ಪು ಮಾಡಿದ್ರು ಕೂಡ ಕ್ರಮ ಆಗಲೇಬೇಕು. ಅದರಲ್ಲಿ ಏನು ಸರಿ ಅಂತ ಮಾತೇ ಇಲ್ಲ. ಸರ್ ಇನ್ನೊಂದು ಸ್ವಲ್ಪ ಸರ್ ಇದಕ್ಕೆ ಗ್ರೋತ್ ಆಗಿದೆ ಸರ್. ಅಂದ್ರೆ ಇಲ್ಲಿ ಮಟ್ಟ ಇರ್ಬೇಕು ಸರ್. 65 ಡೇಸ್ ಗ್ರ್ಯಾಂಡ್ ಗ್ರೋತ್ ಇದು ಬಗಲ್ ಹೊಡಿಬೇಕಾಗಿ ಸರ್. ಈಗ ಬ್ರಾಂಚಸ್ ಜಾಸ್ತಿ ಇದ್ರೆ ಕಾಯಿ ಜಾಸ್ತಿ ಪಂಗಲ್ ಹೊಡಿಬೇಕು ಸರ್. ಸಿಂಗಲ್ ಚೆನ್ನಾಗಿ ಚೆನ್ನಾಗಿ ಮೊನ್ನೆ ಮಳೆ ಬಂದು ಸ್ವಲ್ಪ ರಿಪೇರ್ ಸಫಿಷಿಯಂಟ್ ಇದೆ ಸರ್. ಬ್ಲಾಕ್ ಸಾಯಿಲ್ ಇದೆ ಸಫಿಷಿಯಂಟ್. ಮಳೆ ಬಂದ್ರೆ ಖುಷಿ ನಮ್ಮ